ನಮಸ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವರಮಹಾಲಕ್ಷ್ಮಿ ಎಲ್ಲರಿಗೂ ಬೇಕು. ಹಣ ಅಂತಕ್ಕಂಥದ್ದು ಇವತ್ತಿನ ಸಮಾಜದಲ್ಲಿ ಅತ್ಯಂತ ಅನಿವಾರ್ಯವಾದ ಒಂದು ಸಂಪನ್ಮೂಲ. ಅದಿಲ್ಲದೆ ಯಾವುದೂ ನಡೆಯೋದೇ ಇಲ್ಲ. ಆದರೆ ಹಣದ ಸಾಕ್ಷರತೆ ನಮ್ಮ ಜನರಿಗೆ ಗೊತ್ತಾ? ಫೈನಾನ್ಷಿಯಲ್ ಲಿಟ್ರಸಿ ಬಗ್ಗೆ ಗೊತ್ತಿದೆಯಾ ಅಂತಂದರೆ, ಬೇರೆ ದೇಶಗಳಿಗೆ ಹೋಲಿಸಿದ್ರೆ ನಮ್ಮ ಭಾರತೀಯರಿಗೆ, ಕನ್ನಡರಿಗೆ ಹಣದ ಸಾಕ್ಷರತೆ ಬಗ್ಗೆ, ನಿರ್ವಹಣೆ ಬಗ್ಗೆ ತುಂಬ ಕಡಿಮೆ ಜ್ಞಾನ ಇದೆ. ಹಾಗಾಗಿ ಅನೇಕರು ಸಾಲದ ಶೂಲಕ್ಕೆ ಸಿಗಾಕಂತಾರೆ, ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ವರದಿ ತಿಳಿಸ್ತಾ ಇದೆ. ಸ್ನೇಹಿತರೆ, ನಮಗೆ ವಿವಿಧ ರೀತಿಯಲ್ಲಿ ಹಣ ಬರುತ್ತೆ. ನಾವು ಕೃಷಿಕರಾದರೆ ಕೃಷಿ ವಸ್ತುಗಳ ಮಾರಾಟದಿಂದ ಬರುತ್ತೆ, ಉದ್ಯೋಗದಿಂದ ಬರುತ್ತೆ, ಉದ್ಯಮದಿಂದ ಬರುತ್ತೆ, ಜ್ಞಾನವನ್ನು ಮಾರಾಟ ಮಾಡೋದ್ರಿಂದ ಬರುತ್ತೆ, ದೈಹಿಕ ಶ್ರಮದಿಂದ ಬರುತ್ತೆ. ಹಣ ಬರುತ್ತಲ್ಲ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ನಾನು ಸಹ ಒಬ್ಬ ಉದ್ಯೋಗಿ ಆದಾಗ ಆಲೋಚನೆ ಮಾಡಿದೆ. ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹಿರಿಯರು ಹೇಳಿದ್ರು, ನಿನಗೆ ಬರ್ತಕ್ಕಂಥ ಒಂದು ಮಾಸಿಕ ವೇತನ ಇರುತ್ತೆ, ಅದರಲ್ಲಿ 1/3 ಭಾಗ ನಿನ್ನ ಮನೆಯ ಬಾಡಿಗೆ ಸ್ವಂತ ಅಲ್ಲದೆ ಹೋದರೆ, ಅಥವಾ ಅಗತ್ಯದ ಸಂಪನ್ಮೂಲಗಳು ಏನು ಬೇಕು, ವಸ್ತುಗಳು ಏನು ಬೇಕು ಅವೆಲ್ಲ ಅದಕ್ಕೆ 1/3 ಭಾಗ ಬಳಕೆ ಮಾಡ್ಕೋ ಅಂತ ಹೇಳಿದ್ರು. ಇನ್ನು 1/3 ಭಾಗ ಮುಂದೆ ಆಕಸ್ಮಿಕವಾಗಿ ನಿಮ್ಮ ಆರೋಗ್ಯ ಇರ್ಬೋದು, ಅಪಘಾತಕ್ಕೆ ಒಳಗಾಗಿ ಇನ್ನೇನಾದರೂ ತೀವ್ರ ತುರ್ತಾಗಿ ಹಣ ಬೇಕಾಗ್ಬೋದು, ಅದನ್ನು ಮೀಸಲಾಗಿಟ್ಟಿರು ಬಳಕೆಗೆ ಅಗತ್ಯವಾದ ಎಮರ್ಜೆನ್ಸಿ ಟೈಮಲ್ಲಿ. ಇನ್ನು 1/3 ಭಾಗವನ್ನು ಉಳಿತಾಯ ಮಾಡು. ಉಳಿತಾಯ ಅಂತಂದರೆ ಹಣ ಸುಭದ್ರತೆ ಇರತಕ್ಕಂಥ ಜಾಗದಲ್ಲಿ ಮತ್ತು ಸ್ವಲ್ಪ ಹೆಚ್ಚು ಬೆಳೀತಕ್ಕಂಥ ಜಾಗವನ್ನು ನೋಡಿಕೊಂಡು ವಿಚಾರ ಮಾಡಿ, ಅದು ಏನು ನೀವು ಫಿಕ್ಸೆಡ್ ಡೆಪಾಸಿಟ್ ಹಾಕ್ತೀರಾ, ಅಥವಾ ಏನು ಕೃಷಿ ಪತ್ರವನ್ನು ಕೊಂಡ್ಕೊಳ್ತೀರಾ, ಅಥವಾ ಶೇರ್ ಮಾರ್ಕೆಟ್ ಹಾಕ್ತೀರಾ, ಮ್ಯೂಚುವಲ್ ಫಂಡ್ ಹಾಕ್ತೀರಾ, ಇದನ್ನು ಯೋಚನೆ ಮಾಡಿ ಸುಭದ್ರವಾಗಿರ್ತಕ್ಕಂಥ ಜಾಗದಲ್ಲಿ ಹಣ ತಂತಾನೇ ಬೆಳೆಯೋದಕ್ಕೆ ಇಟ್ಟಿರಿ. ಅದು ಭವಿಷ್ಯದಲ್ಲಿ ಮಕ್ಕಳ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಅಥವಾ ಮತ್ತಷ್ಟು ಅನುಕೂಲವನ್ನು ಬೆಳ್ಕೊಂಡು ಆ ಹಣದಿಂದ ನಮ್ಮ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತಮವಾದ ನೆಮ್ಮದಿ, ಸಂತೋಷ, ವಿಹಾರ ಇವೆಲ್ಲ ಅದಕ್ಕೂ ಅನುಕೂಲ ಆಗೋ ರೀತಿ ಆಗುತ್ತೆ ಅಂತಕ್ಕಂಥ ಕಿವಿ ಮಾತನ್ನು ಹೇಳಿದರು. ನಾನು ಅದನ್ನು ಪಾಲಿಸ್ತಾ ಬಂದಿದ್ದೇನೆ. ಹಾಗಾಗಿ ಸಾಲದ ಶೂಲಕ್ಕೆ ನಾನು ಇದುವರೆಗೆ ಸಿಕ್ಕಿಲ್ಲ. ಆದರೆ ಇವತ್ತಿನ ಜೆನ್ಸಿ ಜನ್ರೇಷನ್ ಬಹುತೇಕರು ಸಾಲವನ್ನು ಬೇಗ ಮಾಡ್ತಾರೆ. ವೇತನ ಶುರುವಾದ 1-2 ತಿಂಗಳಲ್ಲೇ ಕಾರನ್ನು ಕೊಂಡ್ಕೊಳ್ತಕ್ಕಂಥದ್ದು, EMIಗೆ ಹೋಗ್ತಕ್ಕಂಥದ್ದು, 2 ವೀಲರಲ್ಲಿ ಹೋಗ್ತಕ್ಕಂಥದ್ದು, ಅಥವಾ ಅತ್ಯಂತ ವೆಚ್ಚವಾದ ಮನೆಯ ಮಾಡಿ ಸುಮಾರು 30 ವರ್ಷಗಳ ಕಾಲ EMIಯಲ್ಲಿ ಮನೆ ಸಾಲ ತೀರಿಸ್ತಕ್ಕಂಥದ್ದಕ್ಕೆ ಒಳಗಾಗೋದನ್ನು ನೋಡಿದ್ದೇನೆ. ಹಣ ವಸ್ತುಗಳನ್ನು, ಆಭರಣಗಳನ್ನು ಕೊಂಡ್ಕೊಳ್ತಾರೆ, ಆಮೇಲೆ ಅದನ್ನು ಮಾರಕ್ಕೆ ಹೋಗ್ತಾರೆ, ಮಾರ್ತಾರೆ. ಈ ರೀತಿ ಒಂದು ವಿಷ ವರ್ತುಲಲ್ಲಿ ಸಿಕ್ಕೋದನ್ನು ನಾನು ನೋಡಿದ್ದೇನೆ. ಸ್ನೇಹಿತರೆ, ದಯವಿಟ್ಟು ವರಮಹಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ, ಸುಂದರವಾಗಿ ಆಚರಣೆ ಮಾಡೋದ್ರ ಜೊತೆಗೆ ನಿಮ್ಮ ಹಣವನ್ನು ಅತ್ಯಂತ ಎಚ್ಚರಿಕೆಯಿಂದ ನಿರ್ವಹಣೆ ಮಾಡೋದನ್ನು ಕಲಿಯಿರಿ. ನಿಮಗೆ ಒಳ್ಳೆಯದಾಗಲಿ. ನಮಸ್ತೆ.